ಈ ಒಂದು ಕೇಂದ್ರ ರೈಲ್ವೆ ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಲಿಮಿಟ್ 15 ವರ್ಷ ಕನಿಷ್ಠವಾಗಿ ಇರಬೇಕಾಗತ್ತೆ. ಗರಿಷ್ಠ ವಯೋಮಿತಿ 24 ವರ್ಷದ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಇಷ್ಟು ವಯೋಮಿತಿ ಕೊಟ್ಟಿದ್ದಾರೆ ಮತ್ತು ಸಡಿಲಿಕೆ ಕೂಡ ಇರತ್ತೆ. ಇಲ್ಲಿ SC ST ದವರಿಗೆ 5 ವರ್ಷ, OBC ದವರಿಗೆ 3 ವರ್ಷ. ಮತ್ತೆ ನೀವೇನಾದ್ರೂ ಅಂಗವಿಕಲ ಆಗಿತ್ತಂದ್ರೆ ಅದಕ್ಕೂ ಕೂಡ ಸಡಿಲಿಕೆ ಇರತ್ತೆ. ಮಾಜಿ ಸೈನಿಕ ಇದ್ರೆ ಅದಕ್ಕೂ ಕೂಡ ಸಡಿಲಿಕೆ ಇರತ್ತೆ. ಇಲ್ಲಿ ಒಂದು ಕಾಲಮ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇರ್ಬೋದು. 2002ರಿಂದ 1997ರಿಂದ 1999 2012 ಇಷ್ಟೊಳಗಾಗಿ ಯಾರ್ಯಾರು ಹುಟ್ಟಿದಾರಲ್ಲ ಈ ಒಂದು ವರ್ಗದವರಿಗೆ ಅವಕಾಶ ಕೊಟ್ಟಿದ್ದಾರೆ ನೋಡಿ. SC ST PW ಇವರ ಅಭ್ಯರ್ಥಿ. ಇಷ್ಟನ್ನ ಬಿಟ್ಟು ಬೇರೆದವ್ರಿಗೆ ಅವಕಾಶ ಇಲ್ಲ. ಇದು ಎಲ್ಲಿ ಖಾಲಿದಪ್ಪ ಅಂದ್ರೆ ನಮ್ಮ ಒಂದು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ, ಸೆಂಟ್ರಲ್ ರೈಲ್ವೆ ಇಲಾಖೆಯಲ್ಲಿ ಅಧಿಸೂಚನೆ ಆಗಿದೆ. ಅಧಿಸೂಚನೆ ಆಗಿರುವಂತ ಡೇಟು 10/3/2026 ನೋಟಿಸ್ ಕೂಡ ಪ್ರಕಟ ಆಗಿದೆ. ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಕೊನೆಯ ದಿನಾಂಕ 9/4/2026 ತನಕ ಅವಕಾಶ ಇರತ್ತೆ. ಅಂದ್ರೆ 9 ಏಪ್ರಿಲ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪರೀಕ್ಷೆ ಕೊಟ್ಟಿಲ್ಲ ಅವರು. ಸೆಂಟ್ರಲ್ ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆ ಬಗ್ಗೆ ಮಾತಾಡೇ ಇಲ್ಲ. ಅರ್ಹತಾ ಪಟ್ಟಿಯನ್ನ ತಯಾರು ಮಾಡಿಕೊಂಡು ನೇಮಕಾತಿಗಳನ್ನ ಮಾಡ್ತಾರೆ. SSLC ದವರಿಗೆ, ಸೆಕೆಂಡ್ PUC ದವರಿಗೆ, ITI ದವರಿಗೆ, ಈ ಒಂದು 3 ವರ್ಗದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕಾಲಮ್ದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಯಾವ ಪೋಸ್ಟ್ ಇದೆ ಅಂತ ಹೇಳಿ. ಅಪ್ರೆಂಟಿಸಸ್ 1961 ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇದು ಆಕ್ಟ್ ಪ್ರಕಾರ ಸೆಂಟ್ರಲ್ ರೈಲ್ವೆ ಅಂದ್ರೆ RRC ದಲ್ಲಿ RRC ಬೇರೆ, ಅದೇ ರೀತಿಯಾಗಿ RRB ಬೇರೆ, ಈ ರೀತಿಯಾಗಿ ಪ್ರಕಾರ ಇದಾವೆ. ಈ ಒಂದು ಸೆಂಟ್ರಲ್ ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ನೋಟಿಸ್ ಆಗಿರೋದು 10ನೇ ತಾರೀಕೆ. ಈ ಹಿಂದ್ಗಡೆ 3000ಕ್ಕಿಂತ ಅಧಿಕ ಪೋಸ್ಟ್ ಆಗಿತ್ತು. ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ನೋಡಿ ಇನ್ನೂ ತನ. ಅದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿ. ಮತ್ತೆ ಕರ್ನಾಟಕ ಅರಣ್ಯ ಇಲಾಖೆ ಬಗ್ಗೆ ಒಂದು ನೋಟಿಸ್ ಆಗಿದೆ, ಅದು ಕೂಡ ಚಾನಲ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆನೇ ಒಂದೊಂದು ತಿಳಿಸ್ಕೊಡ್ತೇನೆ ಬನ್ನಿ. ಮತ್ತೆ ಯಾರ್ಯಾರು ಈ ಒಂದು ಪೇಜ್ಗೆ ಫಾಲೋಗಳನ್ನ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇದು ಖಾಲಿ ಇರುವಂತ ಯಾವ್ಯಾವ ಒಂದು ಭಾಗದಲ್ಲಿ ಖಾಲಿ ಇದಾವ ಅಂದ್ರೆ ಆ ಒಂದು ವಿಭಾಗದ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎಲ್ಲೆಲ್ಲಿ ಖಾಲಿ ಇದಾವೆ ಯಾವ್ಯಾವ ಒಂದು ಭಾಗದಲ್ಲಿ. ಮುಂಬೈದಲ್ಲಿ, ಅದ ನಂತರ ಭುಶ್ವಾಲದಲ್ಲಿ, ಪುಣೆದಲ್ಲಿ, ಸೊಲ್ಲಾಪುರದಲ್ಲಿ, ಈ ಒಂದು 4 ವಿಭಾಗದಲ್ಲಿ ಖಾಲಿ ಇರುವಂತ ಪೋಸ್ಟ್ ಸೂಚನೆ ಕೊಟ್ಟಿದ್ದಾರೆ. ಆ ಒಂದು ಸೂಚನೆ ನೋಡ್ಕೊಳ್ಳಿ. ಮತ್ತು ಪುಣ್ಯದಲ್ಲಿ ಆ ಒಂದು ವಿಭಾಗದಲ್ಲಿ ಎಷ್ಟು ಪೋಸ್ಟ್ ಇದಾವೆ, ಮುಂಬೈದಲ್ಲಿ ಎಷ್ಟು ಪೋಸ್ಟ್ ಇದಾವೆ, ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ಖಾಲಿ ಹೋದ್ರು ಸ್ಟೋನೋಗ್ರಾಫರ್. ಈ ಒಂದು ಸ್ಟೋನೋಗ್ರಾಫರ್ದಲ್ಲಿ ಇಂಜಿನಿಯರಿಂಗ್ ಫಿಟ್ಟರು ಈ ರೀತಿಯ ಖಾಲಿ ಇರತ್ತೆ. ಮೆಕ್ಯಾನಿಕಲು ಇದನ್ನ ನೋಡ್ಕೊಳ್ಳಿ, ಅಪ್ಲೈ ಮಾಡಿ. ಇನ್ನೊಂದು ಮಹಿಳೆಯರು ಪುರುಷರು ಅಪ್ಲಿಕೇಶನ್ ಹಾಕಿ, ಮತ್ತೆ ಎಕ್ಸ್ ಸರ್ವಿಸ್ ಮೆಂದರ್ ಅಪ್ಲಿಕೇಶನ್ ಹಾಕಿ, ಅಂಗವಿಕಲದವ್ರು ಅಪ್ಲಿಕೇಶನ್ ಹಾಕಿ. ಹಿಂದಿ ಇಂಗ್ಲಿಷು ಈ ರೀತಿಯಾಗಿ ಕೊಟ್ಟಿದ್ದಾರೆ, ಅದೆಲ್ಲ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಏಜ್ ಲಿಮಿಟ್ ಈಗಾಗಲೇ ತಿಳಿಸಿಕೊಟ್ಟಿದ್ದೇವೆ. 15 ವರ್ಷದಿಂದ 24 ವರ್ಷ ಇದು ನಿಯಮಗಳ ಪ್ರಕಾರ ಅನ್ವಯವಾಗತ್ತೆ. ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ವರದಿಗಳ ಪ್ರಕಾರ RRC ರೈಲ್ವೆ ಇಲಾಖೆ SC ST PWBD ಮಹಿಳಾ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಶುಲ್ಕ ಇಲ್ಲ. ಅದೇ ಇತರೆ ವರ್ಗ, ಈ ಒಂದು ವರ್ಗನ ಹೊರತುಪಡಿಸಿ ಬೇರೆ ಯಾವುದೇ ವರ್ಗ ಆಗ್ಬೋದು 100 ರೂಪಾಯಿ ಇಟ್ಟಿದ್ದಾರೆ. 100 ತನಕ ಪಾವತಿ ಮಾಡಬೇಕು. ಪಾವತಿ ವಿಧಾನ ಆನ್ಲೈನ್ ನಲ್ಲೇ. ಆಯ್ಕೆ ಪ್ರಕಾರದಲ್ಲಿ ಯಾವುದೇ ರೀತಿಯಾಗಿ ಏನು ಇರೋದಿಲ್ಲ. ಅರ್ಹತಾ ಪಟ್ಟಿ ಅಷ್ಟೇ ಚೆಕ್ ಮಾಡ್ತಾರೆ. SSLC ಎಷ್ಟು ಪರ್ಸೆಂಟೇಜ್ ಆಗಿದೆ ಅದನ್ನ ನೋಡುತ್ತಾರೆ. ಉದಾಹರಣೆಗೆ ಇದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಲ್ಲರೂ, ಅಂದ್ರೆ ಈಗ ಯಾರ್ಯಾರು ಪೋಸ್ಟ್ ಆಫೀಸಲ್ಲಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದಾರಲ್ಲ, ಜಾಸ್ತಿ ಪರ್ಸೆಂಟೇಜ್ ಇತ್ತು, ಅವರು ಕೂಡ ಅಪ್ಲೈ ಮಾಡಿ. ಅದೇ ರೀತಿಯಾಗಿ KPTCL ಕರ್ನಾಟಕದಲ್ಲಿ ಅವರು ಕೂಡ ಅಪ್ಲಿಕೇಶನ್ ಹಾಕಿ. KSP ಓದ್ತಾ ಇದಾರಲ್ಲ ಅವರು ಕೂಡ ಅಪ್ಲಿಕೇಶನ್ ಹಾಕಿ. ಕಾನ್ಸ್ಟೇಬಲ್ ಓದ್ತಾ ಇದಾರಲ್ಲ ಅವರು ಅಪ್ಲಿಕೇಶನ್ ಹಾಕ್ಬೋದು. ಈಗ PSI ಓದ್ತಿರೋರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಬಟ್ 24 ವರ್ಷ ತನಕ ಮಾತ್ರ ಒಳಗಡೆ ಇರಬೇಕು. 9ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ ನೋಡಿ. ವಿದ್ಯಾರ್ಹತೆ 10ನೇ, ಸೆಕೆಂಡ್ PUC, ITI. ಇನ್ನು ಯಾವ್ಯಾವ ಪೋಸ್ಟ್ ಇದಾವೆ. ಸ್ಟೋನೋಗ್ರಾಫರ್ ಮುಂಬೈದಲ್ಲಿ 28 ಪೋಸ್ಟು, ಮೆಕ್ಯಾನಿಕಲ್ ಸೋಲಾಪುರದಲ್ಲಿ 9 ಪೋಸ್ಟು, ಮೆಸೇಸ್ ಸೋಲಾಪುರದಲ್ಲಿ 8 ಹುದ್ದೆ, ಫಿಟ್ಟರ್ ಅಂತೇಳಿ ಇಂಜಿನಿಯರಿಂಗ್ ಸೋಲಾಪುರದಲ್ಲಿ 2, ಸೋಲಾಪುರದಲ್ಲಿ ಸ್ಟೋನೋಗ್ರಾಫರ್ ಸಾಮಾನ್ಯವಾಗಿ 1. ಅದೇ ರೀತಿಯಾಗಿ ಪುಣೆದಲ್ಲಿ ಸ್ಟೋನೋಗ್ರಾಫರ್ 3, ಭುಸ್ವಾಲದಲ್ಲಿ 5, ಸ್ಟೋನೋಗ್ರಾಫರ್ ಮುಂಬೈದಲ್ಲಿ 28 ಇಷ್ಟು ಕೊಟ್ಟಿದ್ದಾರೆ. ಇದು ಅಪ್ರೆಂಟಿಸ್ ಇರೋದ್ರಿಂದ 9600 ತನಕ ಸ್ಟೀಪ್ ಬಂಡ್ ಅಂತ ಹೇಳಿ ಕೊಡ್ತಾರೆ. ಇಲ್ಲಿ ನೋಡಿ ಎಕ್ಸ್ ಸರ್ವಿಸ್ ಅಂದವರು ಏನೇನಾಗಿರ್ಬೇಕು ಅದು ರೂಲ್ಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಅಪ್ಲಿಕೇಶನ್ ಫೀಸು 100 ರೂಪಾಯಿ ಇರತ್ತೆ. ಇದು ನೋಡಿ 100 ರೂಪಾಯಿ ಇರತ್ತೆ. ಅದಕ್ಕೆ ತಕ್ಕಂತೆ PWD ಅವರು ಎಲ್ಲೆಲ್ಲಿ ಏನೇನು ಖರ್ಚಾಗಿರ್ಬೇಕು, ಯಾವ ರೀತಿಯಾಗಿ ಡಿಸೇಬಲ್ ಅದೆಲ್ಲ ಕೊಟ್ಟಿದ್ದಾರೆ. ಕೈ ಕಾಲು ಎಲ್ಲೆಲ್ಲಿ ಡಿಸೇಬಲ್ ಅಂದ್ಮೇಲೆ ಎಲ್ಲ ಇರೋದಲ್ಲ, ಅಂಗವಿಕಲದವರಿಗೆ ಕೆಲವೊಂದು ರೂಲ್ಸ್ ಇರ್ತವೆ.
ಇಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿ. ಒಬ್ಬೊಬ್ರು ಹೆಂಗೆ ಕೊಟ್ಟಿರ್ತಾರೆ ಅಂದ್ರೆ ಇಲಾಖೆದವರು, ಈಗ ಕಾಲ್ ಮುರಿದಿತ್ತಂದ್ರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ, ಕೈ ಮುರಿದಿತ್ತಂದ್ರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ, ಬಾಯ್ ಇರಲಿಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ, ಒಂದು ಕರ್ನು ಇರಲಿಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಒಂದೊಂದು ಇಲಾಖೆ ಒಂದೊಂದು ನಿಯಮಗಳು ಇರ್ತವೆ, ಎಲ್ಲ ಒಂದೇ ರೀತಿಯಾಗಿರಲ್ಲ. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ನೋಡ್ಕೊಳ್ಳಿ ನೀವು ಕಡ್ಡಾಯವಾಗಿ. ಅದ ನಂತರ ನೀವು ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕುವಂತ ಪ್ರೊಸೆಸಿಂಗು 4 ಸ್ಟೆಪ್ ಇದಾವೆ. ಅಧಿಕೃತವಾಗಿರುವಂತ ವೆಬ್ಸೈಟ್ ಮೂಲಕ ನಿಮಗೆ ಅಪ್ಲಿಕೇಶನ್ ಹಾಕುವಂತ ತೋರಿಸ್ಕೊಡ್ತೇನೆ ನಿಮಿಷ. ಪರ್ ಮಂತ್ ಸ್ಟೀಪೆಂಡ್ ಸಿಗತ್ತೆ. ಯಾವೊಂದು ವೆಬ್ಸೈಟ್ ಅಪ್ಲಿಕೇಶನ್ ಹಾಕ್ಬೇಕು ಇಲ್ಲಿ ನೋಡಿ, ಈ ವೆಬ್ಸೈಟ್ ಅಲ್ಲ, ಹೆಲ್ಪ್ ಲೈನ್ ನಂಬರ್ ಇದೆ ಇದು. RRC ಆಫೀಸರ್ ಅಂತ ವೆಬ್ಸೈಟ್ದಲ್ಲೇ ಅಪ್ಲಿಕೇಶನ್ ಹಾಕಬೇಕು. ಬೇಕಾದ್ರೆ ಅದರದ್ದು ಆಫೀಸರ್ ಅಂತ ನೋಟಿಸ್ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಜನ ಕೇಳೋದು ಒಂದೇ ಪ್ರಶ್ನೆ, ಸರ್ ಎಲ್ಲ ತಿಳಿಸ್ಕೊಡ್ತಾರ ಬಟ್ ನಮಗೆ ವೆಬ್ಸೈಟೇ ಗೊತ್ತಾಗಲ್ಲ ಅಂತ ಹೇಳಿ. ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಒಂದು ನಿಮಿಷ ನಿಮಗೆ ತೋರಿಸ್ತೇನೆ ಅದು ವೆಬ್ಸೈಟು. ಅಥವಾ ಡೈರೆಕ್ಟ್ ಆಗಿ ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹೋಗಿ, ಅದು ಒಮ್ಮೆಲೆ ಸಿಗೋದಿಲ್ಲ. ಅಪ್ಲಿಕೇಶನ್ ಹಾಕುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ, www.rrccr.com ಗೆ ಭೇಟಿ ಅನ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಚರ್ಚೆ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. 2 ವೆಬ್ಸೈಟ್ ಇದ್ದಾವೆ, ನೋಡ್ಕೊಳ್ಳಿ. ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು.